ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಕಣ್ರಲ್ಲ ಏನ್ರಲ್ಲ ಬಾರಿ ಮಾತಾಡ್ತಿದ್ದೀರಾ? ಏನೋ ಎಲ್ಲ ಒಪ್ಪಿಗೆ ಆದ್ಮ್ಯಾಕೆ ನಿಮ್ಗೆ ಹೇಳೋ ಮಾತಿದ್ದೆ, ಅಷ್ಟರಾಗೆ ಈಟೊಂದು ದೊಡ್ಡ ದೊಡ್ಡ ಮಾತು. ನಿಮ್ಗೆ ಹೇಳದೆ ಯಾವ ಕೆಲಸ ಮಾಡೀನಿ ನಾನು? ಸಾಯ ಗಂಟ ನೀವು ನನ್ನ ತಮ್ಮಂದ್ರೆ ಗೆಪ್ತಿಲ್ ಹಿಡ್ಕೊಳ್ಳಿ. ಅಣ್ಣ ಬಿಡ್ತು ಅಣ್ಣ, ವಿಷಯ ಏನು ಅಂತ ಹೇಳೋಣ. ಅದು ನಮ್ಮ ರತ್ನಂಗೆ ಕಂಕಣ ಬಲ ಕೂಡ್ ಬಂದೈತೆ ಕಲ್ರಲ್ಲ, ಅದಕ್ಕೆ ಅವಳಿಗೆ ಮದುವೆ ಮಾಡು ಮಾತು ಅನ್ಕೊಂಡಿವ್ನಿ ಕಣ್ರಲ್ಲ. ಬತ್ತ ರತ್ನನ್ ತಾವು ಹೇಳ್ಕೊಂಡ್ ಬಂದೀನಿ ನಾನು, ಗಂಡು ಒಪ್ಗೆನಾ ಇಲ್ವಾ ಅಂತ. ಅವಳು ಸಂಜೆ ಒಳಗೆ ಹೇಳ್ತಾಳೆ. ಆಮ್ಯಾಕೆ ನೀವೆಲ್ಲನ್ರಲ್ಲ ಮದುವೆಯಲ್ಲಿ ಮುಂದೆ ನಿಂತ್ಕೊಂಡು ಓಡಾಡೋರು. ಅಣ್ಣ ಇಂಥ ಖುಷಿ ವಿಷಯನ ಹೊಟ್ಟೆನಾಗಿ ಇಟ್ಕೊಂಡ್ರೆ ಹೆಂಗೆ? ಅಂದಂಗೆ ಗಂಡ್ಯಾರನು ಗಂಡು ಬೇರೆ ಯಾರೋ ಅಲ್ಲ ಕಂಡ್ರಲ್ಲ, ನಮ್ ಪರ್ಸು. ಅಣ್ಣ ಯಾವುದೇ ಕಾರಣಕ್ಕೂ ಈ ಮದುವೆ ಆಗ್ಬಾರ್ದು. ಇದಕ್ಕೆ ನಾನು ಒಪ್ಪಕ್ಕಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ರತ್ನನ ಪರ್ಶು ಕೊಟ್ಟು ಮದುವೆ ಮಾಡೋದಕ್ಕೆ ನಾನು ಬಿಡಲ್ಲ. ಗೋಡಂಬಿ ಯಾಕಲ್ಲ ಹೇಳನಂತವ? ಏನಾಯ್ತು? ರತ್ನವನ್ ಮದ್ವೆ ಯಾಕ್ಲ ಬೇಡ ಅಂತೀರಿ? ಲೇ ಗೋಡಂಬಿ, ನಂಗೆ ಎದೆ ಬಡ್ತಾನೆ ನಿಂತೋದಂಗ ಐತೈತೆ. ಹೇಳ ಏನಾಯ್ತು ಅಂತ ಹೇಳ. ಇಲ್ಲ ಇಲ್ಲ, ಅಣ್ಣಂಗೆ ನಿಜ ಗೊತ್ತಾದ್ರೆ ಎದೇನೆ ಹೊಡ್ಕೊತಾನೆ. ನಾನು ಹೇಳ್ಬಾರ್ದು. ಪರ್ಶು ಜೊತೆ ಬೇಕಿದ್ರೆ ಅಮ್ಮಕ್ಕೆ ಮಾತಾಡ್ಕೊತೀನಿ, ಆದ್ರೆ ಇವಾಗ ನಾನೇನು ಹೇಳಕ್ಕಿಲ್ಲ. ಅಣ್ಣೋ ನೀನ್ ಗಾಬರಿ ಆಗ್ಬೇಡಣೋ. ನೀನ್ ಗಾಬರಿ ಆದ್ರೆ ನಂಗೂ ಗಾಬರಿ ಆಯ್ತದಣೋ. ಅಯ್ಯೋ ಮೊದ್ಲು ಏನಾಯ್ತು ಅಂತ ನೀ ಹೇಳಪ್ಪ. ಅಣ್ಣೋ ಮದ್ವೆ ಬೇಡ ಅಂದ್ರೆ ನೀನ್ ಬೇರೆ ತರ ಅನ್ಕೋಬೇಡಣೋ. ಏಯ್ ಬ್ಯಾಡ ಅಂದ್ರೆ ಬ್ಯಾಡ ಅಂತಾನೆ ಕಲ್ಲ, ಇನ್ನೇನ್ಲ ಆಯ್ತದೆ ಮೂದೇವಿ? ಇಲ್ಲ ಹೇಳ್ತೀನಿ ಅಣ್ಣ. ರತ್ನವನಿಗೆ ಕೇಳಿದೆ ಈ ಮದ್ವೆ ಮಾಡೋದು ಬೇಡ ಅಂತ. ಪಾಪ ಅವಳ ಮನ್ಸಲ್ಲಿ ಏನಿರುತ್ತೋ ಏನೋ, ಹೆಣ್ಮಕ್ಳ ಆಸೆನೂ ಕೇಳ್ಬೇಕಲ್ವಾ. ಅದು ಅಲ್ಲದೆ ಅಕ್ಕಪಕ್ಕದ ಊರಿನಲ್ಲಿ ಮಡಿಲು ಶಿವ ಅಂತಾನೆ ಫೇಮಸ್ ಆಗಿದ್ಯಾ. ಅಂಥದ್ರಾಗೆ ತಂಗಿ ಮದ್ವೆನ ಅವನು ಇಷ್ಟ ಬಂದಾಗ ಮಾಡ್ಕೊಂಡ ಅಂತ ಜನ ಆಡ್ಕೋಬಾರ್ದಲ್ವಾ. ಅದಕ್ಕೆ ಹೇಳಿದೆ ಅಣ್ಣ. ಓ ಹಂಗ. ರತ್ನವನ ಅಭಿಪ್ರಾಯ ಇಲ್ದೆ ಈ ಮದುವೆ ಮುಂದಕ್ಕೆ ಹೋಗಿಲ್ಲಕಲ್ಲ. ಅವಳಿಗೆ ಹೆಂಗ ಇಷ್ಟನೋ ಹಂಗೆಯ, ಸರಿನಾ? ಏ ಕೊಡಂಬಿ, ನಮ್ ಶಿವಣ್ಣ ಬೇರೆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡೋನು, ಸ್ವಂತ ತಂಗಿ ಬಗ್ಗೆ ಯೋಚನೆ ಮಾಡಕ್ಕಿಲ್ವೇನ್ಲ ನೀನ ಮೂದೇವಿ? ಅದು ಗೊತ್ತು ಕಲ್ಲ, ಆದ್ರೂ ಹೇಳಿದೆ ಅಷ್ಟೆ. ಲೇ ಜೀವ ಬಾಯಿಗೆ ಬಂದಿತ್ತು, ಒಳ್ಳೆ ಕಥೆ ನಿಂದು. ಅಣ್ಣ ನಿನ್ ಮಕ್ಕದ ಮ್ಯಾಕೆ ಈ ನಿನ್ ನಗು ಯಾವಾಗ್ಲೂ ಹಿಂಗೆ ಇರ್ಬೇಕು. ಪರ್ಶು ಜೊತೆ ರತ್ನವನ ಮದುವೆ ಆದ್ರೆ ನಿನ್ ನಗು ಜೊತೆ ರತ್ನವನ ನಗುನು ಹೊಂಟೋಯ್ತದೆ. ಅವನೊಬ್ಬ ರಾಕ್ಷಸ ಕಣಣ್ಣ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಳ